ಇರಲಿ ಇರಲಿ ಬನ್ನಿ ಸರ್, ಇರಲಿ. ಓಕೆ ಸರ್. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಕಾಂತರಾಜ್ ಸಾಹೇಬರು ಒಳ್ಳೆ ಉತ್ತಮ ಸೇವೆಗಳನ್ನು ಮಾಡಿಕೊಂಡು ಒಬ್ಬ ದಲಿತ ಸಮುದಾಯದ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಇದನ್ನು ಸಹಿಸಿದಂಥ ಕೆಲವು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಸಂಘಟನೆ ಕಟ್ಕೊಂಡು ಕಿಡಿಗೇಡಿಗಳ ಸಹವಾಸಕ್ಕೆ ಸೇರಿಕೊಂಡು ತ್ಯಾಜ್ಯವಾದ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ. ದಯವಿಟ್ಟು ಅದನ್ನು ಮಾಡಬಾರ್ದು. ಇನ್ನೇನ ಮಾಡೋಂಗಿದ್ರೆ ನಾವೆಲ್ಲ 30ರಿಂದ 40 ವರ್ಷ ಹೋರಾಟ ಕರೆದಿದ್ದು. ನಮಗಿಂತ ಸೀನಿಯರ್ಗಳಿದ್ದಾರೆ, ಆನಂದ ಇದ್ದಾರೆ, ಮರ್ಯಪ್ಪಣ್ಣ ಇದ್ದಾರೆ, ಕೋದಂಡರಾಮಣ್ಣರಿದ್ದಾರೆ, ನಮ್ಮ ಯುವ ನಾಯಕ ನಮ್ಮ ಲಿಂಗರಾಜ್ ಅವರು ಇದ್ದಾರೆ. ಎಲ್ಲರೂ ಹೋರಾಟದ ಮೂಲಕ ಬಂದು ಏನೋ ಕಷ್ಟ ಸುಖಗಳು ನೋಡ್ಕೊಂಡು ಹೋಗ್ತಾ ಇದ್ವಿ. ಇದರಲ್ಲಿ ಯಾವ್ಯಾವುದೋ ಒಂದು ಸಂಘಟನೆಗಳು ಇಟ್ಕೊಂಡು ಅವ್ರು ತೇಜವಾದ ಮಾಡೋದು, ಮೂಢ ಹಗರಣ ಮಾಡೋದು, ಅದೊಂದು ಇದು ಮಾಡೋದು ಸರ್ಕಾರದ ನೀವು ಮಾಡ್ಕೊಳ್ರಿ. ಆಮೇಲೆ ಹಿಂದೆಗಡೆ ಇದ್ದಂಥ ಜಗದೀಶ್ ಅವರು ಇದ್ದಾಗ ಆಗಂಥ ಹಗರಣಗಳಲ್ಲಿ ನೀವು ಯಾಕೆ ಮಾಡಲಿಲ್ಲ? ಬೇರೆ ಯಾರೋ ಒಂದು ವಿಚಾರಗಳು ಹೇಳ್ಕೊಂಡು ಒಳ್ಳೆ ಉತ್ತಮ ಆಡಳಿತ ಅಧಿಕಾರಿಗಳನ್ನ ಅದರಲ್ಲಿ ಮಾಡೋಕ್ಕೆ ಹೋಗ್ಬಾರ್ದು. ಇದ್ರ ಖಂಡನೆ ಆಗಿರ್ತದೆ. ಈ ವಿಚಾರದಲ್ಲಿ ಇವತ್ತು ನಾಳೆ ನಾಳೆ ಹೋರಾಟ ಮಾಡ್ಕೊಂಡು ಅದಕ್ಕೆ ನಾವೊಂದು ವ್ಯವಸ್ಥಿತವಾಗಿ ನಾವು ಕೊಟ್ಟಿದ್ದೀವಿ. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅವೆಲ್ಲ ಮಾಡೋಕ್ಕೆ ಹೋದ್ರಿಂದ ಆಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘಟನೆಗೆ ಆದ್ಯತೆ ಇರಲ್ಲ. ಯಾಕಂದ್ರೆ ನಿಮ್ಮ ನೋಂದಣಿ ಸಂಘಟನೆ ಅಲ್ಲ, ಈ ಸಂಘಟನೆ ಮಾಡೋಂಥ ನೋಡಿ ಇವೆಲ್ಲ ಇದ್ದಾರೆ ಹೋರಾಟಗಾರರು. ದಿನ ಬೆಳಗ್ಗೆ ಪೇಪರ್ಗಳು ನೋಡ್ತಾ ಇರ್ತಾರೆ, ಇಲ್ಲೇನು ಮಾಡಿದ್ರೆ ಹಿನ್ನೆಲೆಗಳಿದೆ. ಆ ಹಿನ್ನೆಲೆ ತಗೊಂಬಂದು ನೀವು ವ್ಯವಸ್ಥಿತ ಮಾಡಿ ಅಂಥ ವಿಚಾರನ ಬಿಟ್ಬಿಟ್ಟು ನೋಡಿ ಸಾವಿರಾರು ಜನಕ್ಕೆ ಒಬ್ಬ ಜಿಲ್ಲಾಧಿಕಾರಿ 1000 ಜನ ಬರ್ತಾರೆ, 1000 ಜನ ನ್ಯಾಯ ಕೊಡಬೇಕು. ಅಂಥವ್ರಿಗೆಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು. ಹಿಂಗೇನೋ ಹೋಗಿದ್ದಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳ ಮುಖಾಂತರ ಇನ್ನೂ ಒಳ್ಳೆ ಹೋರಾಟ ಮಾಡಬೇಕಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೋ ಅದನ್ನು ನಾವು ಖಂಡಿಸ್ತೀವಿ. ಆಮೇಲೆ ಅವನೇನೋ ಹೋರಾಟ ಏನಾರು ಮಾಡ್ಕೊಂಡೇನೋ ಮುಂದೇನೋ ಬಂದಂದರೆ ನೋಡಿ ಇವರು ಸ್ನೇಹಿತರೇನೇ ಬಂದಿರೋದು, ಅವ್ರ ಜೊತೆಗಾಗಿದ್ದಂತಾರೆ. ಅಂಥವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಎಲ್ಲ ಸ್ವಲ್ಪ ನ್ಯಾಯಗಳು ಸಿಕ್ಕಿಲ್ಲ ಅಂತೇಳಿ ಅವ್ರ ಮೇಲೆ ತೇಜವಾದ ಮಾಡೋದು ಭಾಳ ಖಂಡನೆ ಆಗಿರ್ತದೆ. ಅದು ಒಂದು ರಾಷ್ಟ್ರೀಯ ಅಂಬೇಡ್ಕರ್ ಸೇನೆಯನ್ನು ಉಚ್ಚಾಟನೆ ಮಾಡಬೇಕು. ಈ ಒಂದು ಇದರಿಂದ ತೆಗೆದುಹಾಕಬೇಕಂತ ಹೇಳ್ತಾ ಈ ಒಂದು ಮನವಿಯನ್ನು ಮೂಲಕ ನಾವು ಇವತ್ತು ಸಲ್ಲಿಸಿದ್ದೀವಿ. ಈ ಒಂದು 2 ಮಾತುಗಳನ್ನು ನಮ್ಮ ಮರ್ಯಪ್ಪನವರು ಮತ್ತು ಆನಂದ ಮಾತುಗಳನ್ನು ಕೇಳ್ತಾರೆ. ಸ್ನೇಹಿತರೆ, ನಾನು ಮೊನ್ನೆ ಈಗ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ನನ್ನ ಕಣ್ಣೆದುರುಗಡೆ ನಡೆದಂಥ ಒಂದು ಘಟನೆ. ನೀವು ಅಮೃತಹಳ್ಳಿ ಅಂತ ಒಂದು ಹೆಬ್ಬಾಳ ಪಕ್ಕದಲ್ಲಿ ವಿಲೇಜ್ ಇದೆ. ಹೆಬ್ಬಾಳ ಪಕ್ಕದಲ್ಲಿ ವಿಲೇಜಲ್ಲಿ 95 ಸರ್ವೆ ನಂಬರು, ಹೊಸ ನಂಬರ್ 138 ಆಗಿದೆ. ಅಲ್ಲಿ ಇದೇ ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಆದೇಶ ಮಾಡಿದ್ದಾವೆ. ಆ ಭೂಮಿ ಸರ್ಕಾರಿ ಭೂಮಿ, ಸರ್ಕಾರದ ವಶಕ್ಕೆ ತಗೊಳ್ಳಿ ಅಂತ ಇದೇ ಕಾಂತರಾಜ್ ಸಾಹೇಬರು AC ಆಗಿದ್ದಾಗ ಮಾಡಿದಂಥ ಒಂದು ಆದೇಶ. ಆ ನಂತರ ಬಂದಂಥ ನಾಗರಾಜ್ ಅಂತ ಒಬ್ಬ AC ಏನು ಮಾಡಿದ್ರು ಅಂದರೆ ಅದೇ ಜಮೀನಿಗೆ ಒಂದು ಆದೇಶ ಮಾಡಿ ಭೂಮಾಲೀಕರ ಪರ ಆದೇಶ ಮಾಡಿದ್ದಾರೆ. ಅಂದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಇವತ್ತು AC ಆಗಿದ್ದಂಥವ್ರು ಒಳ್ಳೆ ಆದೇಶ ಮಾಡಿದ್ದಾರೆ. ಅದೇ ಇನ್ನೊಬ್ಬ AC ದುಡ್ಡು ಇಸ್ಕೊಂಡು ಅದರ ವಿರುದ್ಧ ಆದೇಶ ಮಾಡಿದ್ದಾರೆ. ಇವತ್ತು ಜನರ ಪರವಾಗಿ ಆದೇಶ ಮಾಡಿದಂಥ ಒಬ್ಬ ಅಧಿಕಾರಿ ಜಿಲ್ಲಾಧಿಕಾರಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಎರಡು ಮಾತಾಡ ಜಮೀನ್ ಬಂಧುಗಳೇ, ಏನು ಈ ದಿನ ಕಾಂತರಾಜ್ ಸರ್ ಇದು ಬೆಂಗಳೂರು ನಗರ ಜಿಲ್ಲೆಗೆ DC ಆಗಿ ಬಂದಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ. ಯಾಕೆಂದರೆ ಅವರು ತಳ ಸಮುದಾಯದಿಂದ ಬಂದಂಥವರು ಇವತ್ತು ಜಿಲ್ಲಾಧಿಕಾರಿಯಾಗಿ ಇಲ್ಲಿ ಬಂದಿರೋದು ನಮ್ಮ ಪುಣ್ಯ. ಯಾಕೆ ಅಂದರೆ ಇಲ್ಲಿ ತುಳಿತಕ್ಕೆ ಒಳಗಾಗಿರೋರು, ನೊಂದವರು ಇಲ್ಲಿ ಬರ್ತಾ ಇರ್ತಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಸಿಗಬೇಕಾದ್ರೆ ಇಂಥ ಅಧಿಕಾರಿಗಳು ನಮಗೆ ಬೇಕು. ನಾವೆಲ್ಲ ಸಂಘಟನೆಗಳು ಸೇರಿ ಅವ್ರಿಗೆ ಬೆಂಬಲವಾಗಿ ನಾವು ನಿಲ್ತೀವಿ. ಜೈ ಭೀಮ್. ಸುಮಾರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಸಮುದಾಯಗಳ IAS ಅಧಿಕಾರಿಗಳು ಕೂಡ ಇಲ್ಲಿ ಜಿಲ್ಲಾಡಳಿತವನ್ನು ರೂಲ್ ಮಾಡಿಬಿಟ್ಟು ಹೋಗಿದ್ದಾರೆ. ಆದರೆ ಒಬ್ಬ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಕ್ಕೆ ಸೇರಿದಂಥ ಒಬ್ಬ ಜಿಲ್ಲಾಧಿಕಾರಿ ಮೊನ್ನೆ ತಾನೇ 5ನೇ ತಾರೀಕು ಚಾರ್ಜ್ ತಗೊಂಡಿದ್ದಾರೆ. ಚಾರ್ಜ್ ತಗೊಂಡ ದಿವಸನೇ ನೀವು ಕರ್ಪತ್ರ ಬಿಟ್ಟು ಅವಹೇಳನ ಮಾಡುವಂಥದ್ದು ಸೂಕ್ತವಾದದ್ದಲ್ಲ. ಒಂದು ಸಭೆ ಅಂತ ಒಂದು ಫಿಕ್ಸ್ ಮಾಡೋದು, ಸಭೆ ಅಂತ ಫಿಕ್ಸ್ ಮಾಡಿದ್ಮೇಲೆ ಸಭೆ ಕೊಡಬೇಕು. ದಲಿತರನ್ನ ಇವತ್ತು ಸಂಜೆ ಫಿಕ್ಸ್ ಮಾಡಿದ್ದು ಬೆಳಿಗ್ಗೆ ಕ್ಯಾನ್ಸಲ್ ಮಾಡ್ತಾಯಿದ್ರು ಮೀಟಿಂಗ್. ಆವಾಗ ಇಲ್ದಿರೋದು ಇವಾಗೇನು ಈ ಥರದ ತಿರುಗಿದವ್ರು ಗೊತ್ತಿಲ್ಲ. ಆ ಸಂದರ್ಭ ಯಾಕೆ ತಿರುಗಿದ್ದಿಲ್ಲ ನಮ್ಮವ್ರಿಗೆ ಗೊತ್ತಿಲ್ಲ. ಒಂದು ಮಧ್ಯಾಹ್ನ ಫಿಕ್ಸ್ ಮಾಡಿದ್ರೆ ಮೀಟಿಂಗು ಸಂಜೆ ಕ್ಯಾನ್ಸಲ್ ಆಗುತ್ತೆ. ಸಂಜೆ ಫಿಕ್ಸ್ ಆಗಿರೋ ಮೀಟಿಂಗು ಬೆಳಿಗ್ಗೆ ಕ್ಯಾನ್ಸಲ್ ಆಗುತ್ತೆ. ಈ ಥರ 6 ತಿಂಗಳು ಮಾಡೋರು ಅವರು ಜಗದೀಶ್ ಅವರು. ಆ ಸಂದರ್ಭ ಯಾಕೆ ತಿರುಗಿದ್ದಿಲ್ಲ ನಮ್ಮವರು? ಇದು ಏನು ಇದು? ಇವರು ಈಗ ಹೊಸದಾಗಿ ಈಗ ಬಂದವರು. ಇನ್ನೂ ನಾವು ಕಾದು ನೋಡಬೇಕಲ್ಲ, ತಪ್ಪು ಏನಿದೆ ಅಂತ ನಾವು ನೋಡಬೇಕಲ್ಲ. ತಪ್ಪು ನೋಡ್ದಿರಾನೆ ಏಕ್ದಮ್ ತಿರುಗಿಬಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅಲ್ಲಿ ತಪ್ಪಿತ್ತು, ಆ ಸಂದರ್ಭ ತಿರುಗಿದ್ದಿಲ್ಲ ನಮ್ಮವ್ರು. ಯಾಕೆ ದೂರ ಇದ್ರು ಗೊತ್ತಿಲ್ಲ. ಆ ಸಂದರ್ಭ ನಮ್ಮ ಕೆಲಸಗಳಾಗಿಲ್ಲ, ಅದು ಸತ್ಯ.
ಯಾಕೆ ಆ ಸಂದರ್ಭ ನೀವು ಮಾಡಿಲ್ಲ ಅನ್ನೋದು ಇದು ಮಾಡಿದರೆ ಅದು ಎಲ್ರೂ ಬೆಂಬಲ ನಾವು ಕೊಡೋಣ, ಎಲ್ರೂ ಸೇರಿ ಕೊಡ್ಬೋದಾಯಿತು. ಆದರೆ ಇದು ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂದರೆ ಅವಕಾಶ ಕೊಟ್ಟು ನೋಡಬೇಕು ನಾವು. ಒಂದು ಸ್ವಲ್ಪ ನಾವು ಅವಕಾಶ ಕೊಟ್ಟು ನೋಡು, ಇಲ್ಲಪ್ಪ ಇವ್ರು ಮಾಡ್ತಾ ಇಲ್ಲ ನಮಗೆ ಅಂತ ಅನ್ನಿಸ್ದಾಗ ಬರೋಣ, ಬೀದಿಗೆ ಎಲ್ಲರೂ ಬರೋಣ ಅಲ್ವಾ. ಅದಕ್ಕೆ ನಾವು ಖಂಡಿಸ್ತೀವಿ ಇದನ್ನು. ಭಾರತ ದೇಶ SC ಡಾಕ್ಟರ್ ಸಂಘಟನೆಯಿಂದ ನಾವು ಅಲ್ಲ ರಾಜ್ಯಾಧ್ಯಕ್ಷ. ಏನಿವತ್ತು ಥ್ಯಾಂಕ್ ಯು. ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಅಂತೇಳಿ ಕರಪತ್ರ ಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳ ವಿರುದ್ಧ. ಕರಪತ್ರ ನೀವು ಬಿಡೋದಕ್ಕಿಂತ ಮುಂಚೆ ಸಂಪೂರ್ಣವಾದಂಥ ದಾಖಲೆಗಳನ್ನು ನೀವು ಪರಾಮರ್ಶೆ ಮಾಡಬೇಕು. ಕ್ರೈಸ್ ಸಂಸ್ಥೆ ಇವತ್ತು ಬಹುದೊಡ್ಡ ಸಂಸ್ಥೆಯಾಗಿ ಆ್ಯಕ್ಚುಲಿ ಇವತ್ತು ರಾಜ್ಯದಲ್ಲಿ ಬೆಳೆದಿದೆ. ಎಲ್ಲರೂ ಕೂಡ ಅಲ್ಪಸಂಖ್ಯಾತ, ದಲಿತ, ಶೋಷಿತರ ಮಕ್ಕಳಿಗೆ ಎಲ್ರಿಗೂ ಕೂಡ ಎಜುಕೇಷನ್ ಕೊಡೋ ನಿಟ್ಟಲ್ಲಿ ಕ್ರೈಸ್ ಅನ್ನೋ ಸಂಸ್ಥೆ ಆ್ಯಕ್ಚುಲಿ ರಾಜ್ಯದಲ್ಲಿ ಓಪನ್ ಆಗಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಮವಸ್ತ್ರಗಳನ್ನ ಕೊಡೋ ಮೂಲಕ, ಅವ್ರಿಗೆ ಊಟೋಪಚಾರಗಳನ್ನು ಮಾಡೋ ಮೂಲಕ ಕಾಂತರಾಜ್ ಸರ್ ಅವರು ಅನೇಕ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. CO ಆದಂಥ ಅವಧಿಯಲ್ಲೂ ಕೂಡ ನಾವು ನೋಡಿದ್ದೀವಿ ಅವ್ರನ್ನ, AC ಆದಂಥ ಸಂದರ್ಭದಲ್ಲೂ ಕೂಡ ನೋಡಿದ್ದೀವಿ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಅನ್ನೋ ಕಾರ್ಯಕ್ರಮಗಳನ್ನು ಕೂಡ ಅವರು ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಕೊಡ್ತಾ ಮಕ್ಕಳಿಗೆ ಉತ್ತಮವಾದಂಥ ಎಜುಕೇಷನ್ನ ಕೊಡ್ತಾ ಅವರು ಈ ಒಂದು ಕಾರ್ಯವ್ಯಾಪ್ತಿನ ವಿಸ್ತರಣೆ ಮಾಡಿಕೊಂಡು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಬಂದಿದ್ದಾರೆ. ಬಹುಶಃ ನಿಮ್ಮದೇನಾದರೂ ಚರ್ಚೆ ಇತ್ತು ಅಂದರೆ ನೀವು ನೇರವಾಗಿ ಆ್ಯಕ್ಚುಲಿ ಬನ್ನಿ. ನಿಮ್ಮಲ್ಲಿ ಏನೋ ಉಳುಕಿದೆಯೋ ನನಗೆ ಗೊತ್ತಿಲ್ಲ, ನೀವು ನೇರವಾಗಿ ಬಂದು ಜಿಲ್ಲಾಧಿಕಾರಿಗಳ ಹತ್ರ ಏನು ಸಮಸ್ಯೆ ಇದೆ ನೇರವಾಗಿ ಬಂದು ಮಾತಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಕರಪತ್ರ ಬಿಡೋ ಮೂಲಕ ನೀವು ಮಾಡಿದಾಗ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬೆರಳೆಣಿಕೆಯಷ್ಟು ಅವಕಾಶಗಳನ್ನು ಮಾತ್ರ ಸರ್ಕಾರ ಇದುವರೆಗೂ ಕೂಡ ನಮಗೆ ಅಧಿಕಾರ ವ್ಯಾಪ್ತಿಯಲ್ಲಿ ಆ್ಯಕ್ಚುಲಿ ನೀಡಿರ್ತಕ್ಕಂಥದ್ದು. ಅಂಥದ್ರಲ್ಲಿ ಎಲ್ಲೋ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಮಾತ್ರ AS ಅಧಿಕಾರಿಗಳನ್ನ ನಾವು ಈ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕೂಡಲೇ ನೀವು ನೀಡಿರ್ತಕ್ಕಂಥ ಕರಪತ್ರ ತಾವೇನಾದರೂ ವಾಪಸ್ ಪಡೀಲಿಲ್ಲ ಅಂದರೆ ಬಹುದೊಡ್ಡ ರೂಪದಲ್ಲಿ ಆ್ಯಕ್ಚುಲಿ ಚಳುವಳಿ ರೂಪಿಸಿ ನಾವು ಈ ಒಂದು ನೀವು ನೀಡಿರ್ತಕ್ಕಂಥ ಕರಪತ್ರನ ವಾಪಸ್ ಪಡೆಯೋದಕ್ಕೆ ನಾವು ಆಗ್ರಹ ಮಾಡಬೇಕಾಗ್ತದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆಮೇಲೆ ನೀವು ಹಗರಣಗಳು ಅಂಥೇಳಿ ನೀವು ಅಂದ್ಕೊಂಡಿದ್ದೀರ, ನಿಜ, ಯಾರ ಮೇಲೆ ಹಗರಣಗಳಿಲ್ಲ. ಸಾಕಷ್ಟು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಎಲ್ಲರ ಮೇಲೂ ಹಗರಣಗಳಿದೆ. ಹಂಗಂತ ಇವಾಗ ನೀವು ನೋಡ್ಕೊಳಕ್ಕೆ ಹೋದ್ರೆ ಇವಾಗ ನಾವು ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಹಗರಣಗಳು ಅಂತ ಹೋದಾಗ ಸಾಬೀತಾಗಬೇಕು. ನೀವು ಏಕೆ ಕರಪತ್ರ ಹಂಚಿ ನೀವು ಅವ್ರಿಗೆ ಅವಮಾನ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡುವಂಥ ಕೆಲಸನ ಇವತ್ತಿಂದ ದಯವಿಟ್ಟು ನಿಲ್ಸೋದು ಮಾಡಿ. ನಿಮ್ಮದೇನಿರುತ್ತೆ ಸಮಸ್ಯೆನ ನೇರವಾಗಿ ಜಿಲ್ಲಾಧಿಕಾರಿಗಳ ಹತ್ರ ಬಂದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಈ ಕೂಡಲೇ ನೀವು ನೀಡಿರ್ತಕ್ಕಂಥ ಕರಪತ್ರನ ವಾಪಸ್ ಪಡಿಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ದಲಿತ ಮೆರವಣಿಗೆ ಮಾಡಬೇಕಂತಿದ್ದಾರೆ. ಮೆರವಣಿಗೆ ಮಾಡೋಕ್ಕೆ ಅಲ್ಲೆಲ್ಲ ಸರ್ಕಾರದಲ್ಲಿ ಸುತ್ತೋಲೆ ಪ್ರಕಾರ ಯಾವುದು ಅನುಮತಿ ಕೊಡಲ್ಲ. ಅದೆಲ್ಲ ಧಿಕ್ಕರಿಸಿ ಮೊದಲು ಮಾನವೀಯತೆ ದೃಷ್ಟಿಯಿಂದ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಕೆಲಸಗಳು ಮಾಡ್ಕೊಂಡು ಸುಮ್ಮನೆ ಅದೆಲ್ಲ ಮಾಡಬಾರ್ದು ಅಂತ ನಾವು ಕೇಳ್ಕೊತೀವಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್.